ದಾವಣಗೆರೆ ಕಾಂಗ್ರೆಸ್ ಬಂಡಾಯ ಜಮೀರ್ ತನ್ವೀರ್ ಸಂಧಾನಕ್ಕೆ ಬಗ್ಗದ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯೋ ಸಮಯ ಅಂತ್ಯ. ಬೈ ಎಲೆಕ್ಷನ್ನ ಅಖಾಡದ ಸ್ಟೋರಿ ಇದು. ಬೈ ಎಲೆಕ್ಷನ್ ಕಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಾಗ್ತಾ ಇದೆ. ನಾಮಪತ್ರ ವಾಪಸ್ ಪಡೆದಿಲ್ಲ ಸಾದಿಕ್ ಪೈಲ್ವಾನ್ ಅವರು. ಸತತವಾಗಿ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾನೆ ಬಂದ್ರು. ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನ ವಾಪಸ್ ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಸಮಯವೇ ಮುಗಿದು ಹೋಗಿದೆ. ಇಲ್ಲಿ ನಾಮಪತ್ರ ವಾಪಸ್ ಪಡೆಯೋ ಸಮಯ ಮುಕ್ತಾಯಗೊಂಡಿದೆ. ಬಂಡಾಯದ ಬೇಗುದಿಯಾಗಿರುವಂತದ್ದು. ಸಾದಿಕ್ ಪೈಲ್ವಾನ್ ಸುದ್ದಿಗೋಷ್ಠಿ ವೇಳೆ ಭಾರಿ ಹೈ ಡ್ರಾಮಾ ನಡೆದು ಹೋಗಿದೆ. ಸುದ್ದಿಗೋಷ್ಠಿ ವೇಳೆ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಎಂಟ್ರಿ ಕೊಟ್ಟಿದ್ದಾರೆ. ಸಾದಿಕ್ ಪೈಲ್ವಾನರನ್ನ ಮನೆಯೊಳಗೆ ಕರ್ಕೊಂಡು ಹೋಗಿ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತಿಗೆ ಒಪ್ಪಿಲ್ಲ ಸಾದಿಕ್ ಪೈಲ್ವಾನ್ ಅವರು. ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳ್ಕೊಂಡು ಕಾಂಗ್ರೆಸ್ಸಿಗರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಬಂಡಾಯ ಫಿಕ್ಸ್ ಅನ್ನುವಂತಾಗಿದೆ. ಯಾಕಂದ್ರೆ ನಾಮಪತ್ರ ವಾಪಸ್ ಪಡೆಯೋಕೆ 3 ಗಂಟೆ ಒಳಗಡೆ ಅವಕಾಶ ಇತ್ತು. ಬಟ್ ಇನ್ನದು ಇರೋದಿಲ್ಲ. ಸೊ ಹಾಗಾಗಿ ಬಂಡಾಯ ಫಿಕ್ಸ್ ಆಗಿದೆ. ಸೊ ಇವರನ್ನ ಸಾದಿಕ್ ಪೈಲ್ವಾನ್ ಅವರನ್ನ ಕನ್ವಿನ್ಸ್ ಮಾಡೋಕೆ ಸತತವಾಗಿ ಪ್ರಯತ್ನವನ್ನ ಪಟ್ಟರು. ಒಂದಷ್ಟು ಅವಕಾಶಗಳನ್ನು ಕೂಡ ಕೊಟ್ಟರು. 2 ದಿನಗಳಿಂದ ಪ್ರಯತ್ನಗಳಾಗ್ತಾನೆ ಇತ್ತು. ಬಂಡಾಯದ ಬೇಗುದಿಯನ್ನ ಶಮನ ಮಾಡೇ ಮಾಡ್ತೀವಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೇಳ್ತಾ ಬಂದ್ರು. ರಿಜ್ವಾನ್ ಅರ್ಷದ್ ಇರಬಹುದು, ಅಲ್ಪಸಂಖ್ಯಾತ ನಾಯಕರು ಕೂಡ ಇಲ್ಲಿಗೆ ಬರ್ತಾರೆ. ಬಂಡಾಯವನ್ನ ಶಮನ ಮಾಡೋಕೆ ಟ್ರೈ ಮಾಡ್ತಾರೆ. ಬಟ್ ಅದು ಆಗಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಫಿಕ್ಸ್ ಅನ್ನೋ ರೀತಿ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕರು, ಎಸ್ಪೆಷಲಿ ಅಲ್ಪಸಂಖ್ಯಾತ ನಾಯಕರು ಕೂಡ ಬಂದು ಸಾದಿಕ್ ಪೈಲ್ವಾನನ್ನ ಮನವೊಲಿಸುವಂತ ಕೆಲಸ ಮಾಡಿದ್ರು. ಬಟ್ ಅದು ವಿಫಲ ಆಗಿದೆ. ಈಗ ಕಾಂಗ್ರೆಸ್ಗಿರುವಂತಹ ಮುಂದಿನ ದಾರಿಗಳು ಏನೇನು ಅಂತ ಆಗಿರುವಂತದ್ದೇ ಈ ಸಾದಿಕ್ ಪೈಲ್ವಾನ್. ಯಾಕಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಇವರು ಸದ್ಯ ಈಗ ಕಣದಲ್ಲಿ ಉಳಿದಿರುವಂತದ್ದು. ಏನು 3 ಗಂಟೆವರೆಗೂ ಸಾಕಷ್ಟು ಪ್ರಯತ್ನವನ್ನ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಅದರಲ್ಲಿ ನಾಯಕರುಗಳಾಗಿರ್ಬೋದು ಮಾಡಿದ್ರು. ಆದ್ರೆ ಯಾವುದೇ ಪ್ರತಿಫಲ ಮಾತ್ರ ಸಿಕ್ಲಿಲ್ಲ. ಯಾಕಂದ್ರೆ ಬೆಳಗ್ಗಿಂದನೂ ಕೂಡ ಎಸ್ ಮಲ್ಲಿಕಾರ್ಜುನ್ ಆಪ್ತರು ಕೂಡ 4-5 ಜನ ಬಂದ್ಬಿಟ್ಟು ಏನು ಅವ್ರನ್ನ ಮನವೊಲಿಸಕ್ಕೆ ಪ್ರಯತ್ನ ಮಾಡಿದ್ರು, ಅದಾಗ್ಲಿಲ್ಲ. ಅದಾದ ನಂತರ ಏನು ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಇಬ್ರು ಕೂಡ ಬಂದ್ರು. ಬಂದಂತ ವೇಳೆ ಏನು ಗೋ ಬ್ಯಾಕ್ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ರವರ ಒಂದು ಬೆಂಬಲಿಗರು ಕೂಗುವಂತ ಕೆಲಸ ಆಯ್ತು. ಅದೇ ವೇಳೆ ಅವ್ರನ್ನ ಕರ್ಕೊಂಡು ಮನೆ ಒಳಗಡೆ ಹೋಗಿ ಸಾಕಷ್ಟು ಇನ್ನೊಂದು 4-5 ನಿಮಿಷ ಟೈಮ್ ಇತ್ತು. ಅದ್ರೊಳಗಡೆನೆ ಏನಾದ್ರು ಮಾಡಿ ವಾಪಸ್ ತೆಗ್ಸೋಣ ಅಂತ ಹೇಳಿ ಸಾಕಷ್ಟು ಮನವೊಲಿಸಕ್ ಪ್ರಯತ್ನ ಮಾಡೋದು. ಆದ್ರೆ ಯಾವುದೇ ರೀತಿ ಸಂಧಾನಕ್ಕೆ ಒಪ್ಪೇ ಇಲ್ಲ. ಯಾಕಂದ್ರೆ ನಾನು ಕಣದಲ್ಲಿ ಇದ್ದೇ ಇರ್ತೀನಿ, ಚುನಾವಣೆ ಕಣದಲ್ಲಿ. ಯಾಕಂದ್ರೆ ನಾನು ಗೆದ್ದು ತೋರಿಸ್ತೀನಿ. ಯಾಕಂದ್ರೆ ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ. ಅದಲ್ಲದೆ ಕೂಡ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಒಂದು ನೋವಾಗಿದೆ. ಈ ಬೆನ್ನಲ್ಲಿ ನಾನು ಕಣದಲ್ಲಿ ಇದ್ದೇ ಇರ್ತೀನಿ, ಚುನಾವಣೆ ಕಣದಲ್ಲಿ ಇದ್ದು ನಾನು ಗೆದ್ದು ತೋರಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿರುವಂತದ್ದು. ಅದಲ್ಲದೆ ಕೂಡ ಏನು ಈಗ ಅರ್ಷದ್, ರಿಜ್ವಾನ್ ಇರ್ಬೋದು, ಇವರು ಸಾಕಷ್ಟು ನಾವು ಇನ್ನೂ ಕೂಡ ಮನವೊಲಿಸುವಂತ ಕೆಲಸ ಮಾಡ್ತೇವೆ. ಯಾಕಂದ್ರೆ ಚುನಾವಣೆಗೆ ನಮಗೆ ಒಂದು ಸಹಕಾರ ನೀಡುವಂತೆ ನಾವು ಮನವೊಲಿಸ್ತೀವಿ, ಮಾತಾಡ್ತೀವಿ ಅನ್ನೋ ಮಾತನ್ನೇ ಹೇಳ್ತಾರೆ ಹೊರತು. ಆದ್ರೆ ಈಗ ಸದ್ಯಕ್ಕೆ ಏನು ಚುನಾವಣಾ ಆಯೋಗದಿಂದ ಕೂಡ ಅವರಿಗೆ ಒಂದು ಕರೆ ಬಂದಿರುವಂತದ್ದು. ಯಾಕಂದ್ರೆ ಈಗಾಗಲೇ ನಿಮ್ಮ ಚಿಹ್ನೆಯನ್ನು ಆಯ್ಕೆ ಮಾಡ್ಕೊಳ್ಳಲು ನೀವು ಬರ್ಬೇಕು ಅಂತ ಹೇಳಿ ಈಗ ಕರೆ ಬಂದಿರುವಂತದ್ದು. ಸದ್ಯಕ್ಕೆ ಈಗ ಚುನಾವಣಾ ಕಚೇರಿಗೆ ತೆರಳುತ್ತಿದ್ದಾರೆ. ಸದ್ಯಕ್ಕೆ ಇನ್ನು ಮುಂದೆ ಕೂಡ ಯಾವ ರೀತಿ ಈ ಸಮಸ್ಯೆ ಎದುರಾಗುತ್ತೆ ಕಾಂಗ್ರೆಸ್ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಒಂದು ಕಡೆ ಮುಸ್ಲಿಂ ಎಲ್ಲರೂ ಕೂಡ ನಾವು ಈ ಬಾರಿ ಕಾಂಗ್ರೆಸ್ಗೆ ಸಹಕಾರ ನೀಡುವುದಿಲ್ಲ ಅಂತ ಹೇಳಿ ಒಮ್ಮತದ ಒಕ್ಕರ್ಲಿಂದ ಹೇಳಿಕೆನ ಹೇಳಿರುವಂತದ್ದು. ಒಂದ್ ಕಡೆ ನೋಡೋದಾದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೂಡ ನಾನು ಹೇಗಾದ್ರೂ ಮಾಡಿ ತೆಗಿಸ್ತೀನಿ ಅನ್ನೋ ಒಂದು ಭರವಸೆ ಇತ್ತು. ಆ ಭರವಸೆ ಸದ್ಯಕ್ಕೆ ಈಗ ವಿಫಲವಾಗಿದೆ. ಇನ್ನು ಮುಂದೆ ಯಾವ ರೀತಿಯ ಅವ್ರಿಗೆ ಪಕ್ಷದಲ್ಲಿ ಏನು ಅಥವಾ ಮತ್ತೆ ಏನಾದ್ರು ಮನವೊಲಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡುವಂತೆ ಏನಾದ್ರು ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಾರ ಅಥವಾ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾದ್ರೆ. ಯಾಕಂದ್ರೆ ಸಂಜೆವರೆಗೂ ನಾವು ಅಂತೇಳಿ ಅರ್ಷದ್, ರಿಜ್ವಾನ್ ಅವರು ಕೂಡ ಮನೆ ಒಳಗಡೆ ಇನ್ನೂ ಕೂಡ ಅವ್ರನ್ನ ಕರ್ಕೊಂಡು ಕೂತಿದ್ದಾರೆ. ಸಲೀಂ ಅಹಮದ್ ಕೂಡ ಕೂತಿರುವಂತದ್ದು. ಹೀಗಾಗಿ ಮುಂದಿನ ನಡೆ
ಅದನ್ನ ಕಾದ್ ನೋಡ್ಬೇಕಾಗಿದೆ ಧನುಶ್ರೀ. ಸಂಜಯ್, ಈಗ ಸಾದಿಕ್ ಪೈಲ್ವಾನ್ ಏನಿದ್ದಾರೆ ಕಾಂಗ್ರೆಸ್ ಪರವಾಗಿ ಇದ್ದವರು, ಮತ್ ನೋಡಿದ್ರೆ ಈಗ ಪಕ್ಷೇತರವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ನಿಂತಿದ್ದಾರೆ. ಇಲ್ಲಿ ವೋಟ್ ಕೂಡ ಡಿವೈಡ್ ಆಗುತ್ತೆ ಅಲ್ಪಸಂಖ್ಯಾತರದ್ದು. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಇವರು ಕಾಂಗ್ರೆಸ್ನ ಪರವಾಗಿ ಬಂದಂತಹ ನಾಯಕರ ಮಾತಿಗೆ ಬಗ್ತಾ ಇಲ್ಲ, ಜಗ್ತಾ ಇಲ್ಲ? ಅವರ ಅಸಮಾಧಾನ ಏನು ಅಂತ, ಕಾರಣಗಳೇನು ಅವ್ರು ಪಕ್ಷೇತರವಾಗಿ ನಿಲ್ಲೋದಕ್ಕೂ ಅಂತ? ಧನುಶ್ರೀ, ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ಏನು ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಈ ತರ ಕೆಲ ಅವರ ಮುಸ್ಲಿಂ ನಾಯಕರು ಕೂಡ ಏನು ಕರೆ ಮಾಡಿ ಅವರಿಗೆ ನಾವು ನಿಮಗೆ ಬರ್ತೀವಿ, ಮನವೊಲಿಸ್ತೀವಿ, ಯಾವುದೇ ಕಾರಣಕ್ಕೂ ನೀವು ಆ ನಾಮಪತ್ರ ವಾಪಸ್ ತಗೊಳ್ರಿ, ಯಾಕಂದ್ರೆ ಮುಂದುವರಿಬೇಡಿ ಅಂತ ಹೇಳಿದ್ರು ಅಂತೆ. ಆದ್ರೆ ಮಧ್ಯಾಹ್ನ ಒಂದು 2 ಗಂಟೆವರೆಗೂ ಕಾದ್ರೂ ಕೂಡ ಯಾವೊಬ್ರು ನಾಯಕರು ಬಂದಿಲ್ಲ. ನಾವು ಚಿತ್ರದುರ್ಗದಲ್ಲಿದ್ದೀವಿ, ಹಿರಿಯೂರಲ್ಲಿದ್ದೀವಿ, ಈ ರೀತಿ ಹೇಳ್ತಾ ಇದ್ರು. ಹಾಗಾಗಿ ಅವರು ಬೇಸರಗೊಂಡು ಅಟ್ಲೀಸ್ಟ್ ಹೇಳಿದಂತೆ ಬಂದು ನಮ್ಮ ಸಮುದಾಯದವ್ರನ್ನ ಮಾತನಾಡಿಸಿ ಏನಾದ್ರೂ ಒಂದು ಆಶ್ವಾಸನೆ ಕೊಟ್ಟಿದ್ರೆ ನಾವು ವಾಪಸ್ ತಗೊಂತಿದ್ದೆ ಅನ್ನೋ ಮಾತನ್ನು ಹೇಳಿರುವಂತದ್ದು. ಅವರು ಇಷ್ಟೊಂದು ಆದ್ರೂ ಕೂಡ ಬಂದಿಲ್ಲ ಅಂದ್ರೆ ನಮಗೆಲ್ಲ ಒಂದ್ ಕಡೆ ಬೇಸರ ಆಗಿದೆ. ನಮ್ಮ ಸಮುದಾಯದವ್ರು ಬೆಳಗಿಂದನೂ ಕೂಡ ಕಾದಿದ್ದಾರೆ ಬರ್ತಾರೆ ಅಂತ ಹೇಳಿ. ಇವ್ರು ಬರ್ದೇ ಇರೋದು ನಮಗೆ ಒಂದ್ ಕಡೆ ಬೇಸರ ತಂದಿದೆ ಅಂತ ಹೇಳಿ ಈಗ ಸಾದಿಕ್ ಪೈಲ್ವಾನ್ ಅವರು ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಸಾಕಷ್ಟು ಏನು ಮತದ ಏನು ಹೊಡೆತ ಕಾಂಗ್ರೆಸ್ಗೆ ಬೀಳುವಂತದ್ದು ಖಂಡಿತ. ಯಾಕಂದ್ರೆ ಈಗಾಗಲೇ ಏನು ನಾಮಪತ್ರ 41 ಜನ ನಾಮಪತ್ರ ಸಲ್ಲಿಸಿದ್ರು, ಅದರಲ್ಲಿ ಈಗಾಗಲೇ ಸದ್ಯಕ್ಕೆ 11 ಜನ ನಾಮಪತ್ರನ ಹಿಂಪಡೆದಿದ್ದಾರೆ. ಅದರಲ್ಲಿ 8 ಮುಸ್ಲಿಂ ಅಭ್ಯರ್ಥಿಗಳು ವಾಪಸ್ ಪಡೆದರೆ, ಇನ್ನು ಉಳಿದಂತೆ ಇನ್ನೂ ಕೂಡ ಏನು ಒಂದು 18 ಜನ ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ಹೊಡೆತನೆ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ. ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ತರ ಏನಾದರೂ ಬಂಡಾಯ ಇದ್ರೆ, ಸಮಸ್ಯೆ ಇದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದ್ದೀವಿ. ಮತ್ತೆ ಕೂತ್ಕೋತೀವಿ, ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ಕೆ ಬಂದು ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಅವರು ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾವೇಶ ಮಾಡಿ ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ. ನಮ್ಗೆ ಕೂಡ ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡೋಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದರಿಂದ ಅದೇನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ. ಅವ್ರು ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ಹೌದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರಂತ. ನಾವು 2 ದಾವಣಗೆರೆ ಕೂಡ ಗೆಲ್ತೀವಿ, ಮತ್ತು ನಮ್ಮ ಬಾಗಲಕೋಟೆ ಕೂಡ 2 ಕ್ಷೇತ್ರ ಗೆಲ್ತೀವಿ. ಈ ಚುನಾವಣೆಯಲ್ಲಿ ನಮಗೆ ನಮ್ಮ ಗ್ಯಾರಂಟಿಗೆ ಶ್ರೀರಕ್ಷೆ. ಸಾದಿಕ್ ಪೈಲ್ವಾನ್ ಅವರಿಗೆ ಮನವೊಲಿಸೋ ಕೆಲಸ ಮಾಡ್ತೀವಿ. ಈಗ ಕೆಲ ಭಾವನೆಗಳಿಂದ ಆಕ್ರೋಶದಿಂದ ಮಾತಾಡ್ತಾರೆ. ಇದು 40 ವರ್ಷ ನಾವು ನೋಡಿದ್ದೀವಿ, ಎಲೆಕ್ಷನ್ಗಳನ್ನ ನೋಡಿದ್ದೀವಿ. ಯಾವಾಗ ಟಿಕೆಟ್ ತಪ್ಪೋಗತ್ತೆ, ಇಂತಹ ಘಟನೆಗಳಾಗತ್ತೆ. ಆದರೂ ಕೂಡ ನಮಗೆ ವಿಶ್ವಾಸ ಇದೆ ಸಾದಿಕ್ ಪೈಲ್ವಾನ್ ಪಕ್ಷದ ನಮ್ಮ ಕುಟುಂಬದ ಸದಸ್ಯರು. ಅವ್ರಿಗೆ ಮತ್ತೆ ಮನವೊಲಿಸಿ ಮಾತಾಡುವಂಥ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಅವ್ರ ಹತ್ರ ಮಾತಾಡ್ತಾರೆ. ಕಣದಲ್ಲಿ ಸಮರ್ಥನೆ ನಿಜವಾದ ಎದುರಾಳಿ ಅಂತ ಹೇಳ್ತಾ ಇದ್ದಾರೆ ಸರ್ ಪೈಲ್ವಾನ್ ಅವರು. ಅವ್ರನ್ನ ಎದುರಾಳಿ ಅಲ್ಲ.